ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 49. ಖ್ಯಾತಿ ಸಂಜೆ ಆಫೀಸಿನಿಂದ ಮನೆಗೆ ಬರುವ ದಾರಿಯಲ್ಲಿ ಪಾರ್ಕಿನ ಬಳಿ ಅದ್ರಿತ್ ಸಿಗುತ್ತಿದ್ದ. ಅವಳನ್ನು ಕಂಡೊಡನೆ ಜೋರಾಗಿ ಹಾರ್ನ್ ಹಾಕುತ್ತಿದ್ದ. ಅವಳು ಚೂಪು ನೋಟ ಬೀರಿದೊಡನೆ ಅಲ್ಲಿಂದ ಹೋಗುತ್ತಿದ್ದ. ಇನ್ನು ಸಹನಾ ಹಾಗೂ ಅವಿಯ ಜೀವನದಲ್ಲಿ ಹೆಚ್ಚೇನು ಬದಲಾವಣೆಯಾಗಲಿಲ್ಲ. ಮಾಲಿನಿಯವರು ಬಂದು ಕ್ಷಮೆ ಕೇಳಿದಾಗ ಗುಲಾಬಿಯವರು ಅವರನ್ನು ಕ್ಷಮಿಸಿ ಮತ್ತೆ ತಮ್ಮ ಹಳೆಯ ಅಭ್ಯಾಸವನ್ನು ಪುನರಾರಂಭಿಸಿದ್ದರು. ಲೇಡೀಸ್ ಕ್ಲಬ್ ಪಾರ್ಟಿ ಎಂದು. ಮನೆಯ ಕಡೆಗೆ ಗಮನವಿರದಿದ್ದರೂ ಸ್ನೇಹಿತೆಯರು ಕಿವಿಚುಚ್ಚಿದ್ದರಿಂದ ಸೊಸೆಯನ್ನು ಕಾಣುವಾಗಲೆಲ್ಲ ಅಸಮಾಧಾನ ಇದ್ದೇ ಇತ್ತು. ಅವಳು ಹಗಲು ತನ್ನ ಪತಿಯ ಜೊತೆ ಆಫೀಸಿಗೆ ಹೋಗುತ್ತಿದ್ದುದರಿಂದ ಹೆಚ್ಚಾಗಿ ಗುಲಾಬಿಯವರ ಕಣ್ಣಿಗೆ ಬೀಳುತ್ತಿರಲಿಲ್ಲ ಅವಳು. ರಾತ್ರಿ ಪಾರ್ಟಿ ಮುಗಿಸಿ ಬಂದಾಗಲೋ ಅಥವಾ ಆಫೀಸ್ ಇಲ್ಲದ ದಿನ ಅವ್ಯಯ್ ಹಾಗೂ ಪ್ರತಾಪ್ರವರು ಹೊರಗಡೆ ಹೋದಾಗಲೋ ತಮಗೆ ತೃಪ್ತಿ ಸಿಗುವ ತನಕ ಅವಳ ಮನಸ್ಸಿಗೆ ಘಾಸಿ ಮಾಡುತ್ತಿದ್ದರು ಗುಲಾಬಿಯವರು. ಸಮಯ ಸಿಕ್ಕಾಗಲೆಲ್ಲ ಸಹನಾಳನ್ನು ಕಂಡು ಏನಾದರೂ ಕೊಂಕು ನುಡಿಯುವ ತನಕ ನೆಮ್ಮದಿ ಸಿಗುತ್ತಿರಲಿಲ್ಲ ಅವರಿಗೆ. ಮೊದಮೊದಲು ಅವರ ಮಾತಿಗೆ ಬೇಸರವಾದರೂ ಕ್ರಮೇಣ ನಗು ನಗುತ್ತಾ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಳು ಸಹನಾ. ಹೀಗೆ ದಿನಗಳು ಕಳೆದವು. ಖ್ಯಾತಿಯ ಮದುವೆಗೆ 2 ದಿನವಷ್ಟೇ ಇತ್ತು. ಆಫೀಸಿಗೆ 1 ವಾರ ರಜಾ ಹಾಕಿದ್ದಳು. ಗೋಪಿನಾಥ್ರವರು ಸಹ ಮದುವೆಯ ಕೆಲಸವಿದ್ದುದರಿಂದ ಆಫೀಸಿಗೆ ಹೋಗಿರಲಿಲ್ಲ. ಹಾಗೆ ಆಫೀಸ್ ನೋಡಿಕೊಳ್ಳುವವರು ಯಾರೂ ಇಲ್ಲದುದರಿಂದ ಆಫೀಸ್ ಪೂರ್ತಿ ರಜಾ ಕೊಟ್ಟಿದ್ದರು. ಅವತ್ತು ಆಜ್ಞಾಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿದ್ದು ಸ್ತುತಿ ಎಂದು ಖ್ಯಾತಿ ಹೇಳಿದಾಗ ಗೋಪಿನಾಥ್ರವರು ಖ್ಯಾತಿಯ ಮೇಲೆ ಸಿಡುಕಿದವರು ಎಷ್ಟು ದಿನ ಅವಳ ಜೊತೆ ಮಾತನಾಡುವ ಪ್ರಯತ್ನ ಮಾಡಲಿಲ್ಲ. ಹಠದಲ್ಲಿ ಖ್ಯಾತಿ ಏನು ಕಡಿಮೆಯೇ, ಅವಳು ಸಹ ಅವರೊಡನೆ ಮಾತನಾಡಲಿಲ್ಲ. ಆದರೆ ಸ್ತುತಿಯ ವಿಚಾರದಲ್ಲಿ ಅವಳ ಮನಸ್ಸು ತುಸು ಮೆತ್ತಗಾಗಿತ್ತು. ತಾನು ಇನ್ನು 2 ದಿನ ಈ ಮನೆಯಲ್ಲಿ ಇರುವುದು ಎಂದುಕೊಂಡು ಸ್ತುತಿಯ ಜೊತೆ ಮಾತನಾಡಿದಳು. ಅಕ್ಕ, ಅವಳನ್ನು ತಬ್ಬಿಕೊಂಡು ಭಾವುಕಳಾದಳು ಸ್ತುತಿ. ಖ್ಯಾತಿ ಅವಳ ಜೊತೆ ಮಾತನಾಡಿ ತುಂಬ ದಿನಗಳಾಗಿತ್ತಲ್ಲವೇ, ಏನೋ ಕಳೆದುಕೊಂಡಂತೆ ಭಾಸವಾಗಿತ್ತವಳಿಗೆ. ಈಗ ಅವಳು ಮತ್ತೆ ಮಾತನಾಡಿದಾಗ ತುಂಬ ಖುಷಿಯಾಗಿತ್ತವಳಿಗೆ. ಪದ್ಮಾವತಿಯವರು ತಮ್ಮ ವಯಸ್ಸು ಮರೆತು ಮೊಮ್ಮಗಳ ಮದುವೆ ಎಂದು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಮನೆಯಿಡೀ ಸಂಭ್ರಮದಿಂದ ಓಡಾಡುತ್ತಿದ್ದರು. ಆದರೆ ರಾತ್ರಿಯ ಹೊತ್ತಿಗೆ ಅವರಿಗೆ ಕಾಲು ನೋವು ಶುರುವಾಗುತ್ತಿತ್ತು. ಈಗಲೂ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ಯಾ ನೀನು? ಮನಸ್ಸು ಮಾತ್ರ ಇನ್ನೂ ಯಂಗಾಗಿರುತ್ತೆ ಪದ್ಮ. ಆದರೆ ನಮ್ಮ ಶರೀರ ಮುಪ್ಪಾಗಿದೆ ಕಣೆ. ಸ್ವಲ್ಪ ನೋಡ್ಕೊಂಡು ಓಡಾಡು, ಇಲ್ಲಾಂದರೆ ಪಾಪು ಮದುವೆ ಆಗುವಾಗ ಹಾಸಿಗೆ ಸೇರಿ ಬಿಟ್ಟಿಯಾ, ಹುಷಾರು. ಪದ್ಮಾವತಿಯವರ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಾ ನುಡಿದರು ಲಕ್ಷ್ಮೀಕಾಂತರವರು. ಪಾಪು ಮದುವೆ ಕೆಲಸ ಎಲ್ಲ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಆಸೆ ರೀ. ಆದರೆ ಈ ಹಾಳಾದ ಮಂಡಿನೂ ನನ್ನ ಯಾವುದಕ್ಕೂ ಬಿಡ್ತಾ ಇಲ್ಲ, ದನಿ ತಗ್ಗಿಸಿ ನುಡಿದರು ಪದ್ಮಾವತಿಯವರು. ನೀನೇ ಮುಂದೆ ನಿಂತು ಕೆಲಸ ಮಾಡಿಸುವೆ ಅಂತೆ, ಆದರೆ ಚಿಕ್ಕ ಹುಡುಗಿ ಥರ ಹೆಚ್ಚು ಓಡಾಡಬೇಡ. ನಂಗೆ ನೀನು ಬೇಕು ಕಣೆ. ಮಡದಿಯ ಮೇಲಿನ ಕಾಳಜಿಯಿಂದ ನುಡಿದ ಲಕ್ಷ್ಮೀಕಾಂತರವರ ಮಾತಿಗೆ ಪದ್ಮಾವತಿಯವರ ಕಣ್ಣು ತುಂಬಿತು. ಅವರ ದಾಂಪತ್ಯ ಜೀವನಕ್ಕೆ 50 ವರ್ಷವಾಗಿರಬಹುದು. ಆದರೂ ಅವರ ನಡುವಿನ ಪ್ರೀತಿ ಇಂದಿಗೂ ನೂತನವಾದದ್ದು. ದಾಂಪತ್ಯ ಜೀವನದ ಆರಂಭದಲ್ಲಿ ಎಷ್ಟು ಪ್ರೀತಿ ಇತ್ತೋ ಈಗ ಅದಕ್ಕಿಂತಲೂ ಎಷ್ಟೋ ಪಟ್ಟು ಪರಸ್ಪರ ಪ್ರೀತಿಸುತ್ತಾರೆ. ಅದ್ರತ್ನ ಮನೆಯಲ್ಲಿಯೂ ಮದುವೆಯ ತಯಾರಿ ನಡೆಯುತ್ತಿತ್ತು. ಆಜ್ಞಾಳಂತೂ ಇನ್ನು 2 ದಿನದಲ್ಲಿ ತನ್ನ ತಾಯಿ ತಮ್ಮ ಜೊತೆಗಿರುತ್ತಾಳೆ ಎಂಬ ಸಂಭ್ರಮದಲ್ಲಿ ಕುಣಿದಾಡುತ್ತಿದ್ದಳು. ಆಕರ್ಷ್ ಖ್ಯಾತಿಗೆ ಒಬ್ಬ ಉತ್ತಮ ಸ್ನೇಹಿತನಾಗಿದ್ದ. ಆದರೆ ಇತ್ತೀಚೆಗೆ ಅವನು ಅವಳ ಕಣ್ಣಿಗೆ ಬೀಳಲೇ ಇಲ್ಲ. ಆದುದರಿಂದಲೇ ತನ್ನ ಮದುವೆಯ ಬಗ್ಗೆ ಅವನಿಗೆ ತಿಳಿಸಲಾಗಲಿಲ್ಲ ಅವಳಿಗೆ. ಖ್ಯಾತಿಯ ಮದುವೆಯ ಹಿಂದಿನ ದಿನ ಆಶಾರವರ ದೊಡ್ಡಮ್ಮನ ಮಗ ಸಹದೇವ್ರವರು, ಅವರ ಮಡದಿ ಶುಭಾರವರು ಹಾಗೂ ಅವರ 2 ಮಕ್ಕಳು ಯುದಿತ್ ಹಾಗೂ ಪ್ರಣೀತಾಳೊಂದಿಗೆ ಬಂದಿದ್ದರು. ಸಹದೇವ್ರವರು ಮಿತಭಾಷಿ. ಎಲ್ಲರೊಂದಿಗೂ ಎಷ್ಟು ಬೇಕೋ ಅಷ್ಟೇ ಮಾತನಾಡುವ ಅವರು ಬ್ಯಾಂಕ್ ಒಂದರಲ್ಲಿ ಕ್ಲರ್ಕ್. ನಿನ್ನ ಸಿಂಡ್ರಲಾ ಮಗಳಿಗೆ ಹೋಗಿ ಹೋಗಿ ಸಿಹಿ ಹುಡುಗನನ್ನೇ ಹುಡುಕಿದ್ಯಾ ಬಿಡು. ಮುಂದೆ ನಮ್ಮ ಪ್ರಣಿಗೂ ಕೈ ತುಂಬ ಸಂಬಳ ತಗೊಳ್ಳೋ ಹುಡುಗನನ್ನು ಹುಡುಕಬೇಕು. ವ್ಯಂಗ್ಯವಾಗಿ ನುಡಿದ ಶುಭಾರವರಿಗೆ ಮೊದಲಿನಿಂದಲೂ ಖ್ಯಾತಿ ಎಂದರೆ ಅಷ್ಟಕ್ಕಷ್ಟೇ. ಅವರ ಮಾತು ಕೇಳಿ ಆಶಾರವರಿಗೆ ಏನು ಹೇಳಬೇಕೋ ತಿಳಿಯದಾದಾಗ, ಮಮ್ಮಿ,
ಸಹುಮಾವನನ್ನು ಮಾತಾಡಿಸಿ ಬಂದೆ. ಪ್ರಣಿ ಹಾಗೂ ಯುಧಿಯನ್ನು ಮಾತಾಡಿಸ್ದೆ. ಆದರೆ ಶುಭ ಅತ್ತೆ ಎಲ್ಲೂ ಕಾಣಲಿಲ್ಲ. ಅತ್ತೆ ಬರಲಿಲ್ವಾ ಮಮ್ಮಿ? ಅವರ ಮಾತುಗಳನ್ನು ಕೇಳಿಸಿಕೊಂಡ ಸ್ತುತಿ ಬೇಕಂತಲೇ ನುಡಿದಳು. ಆಶಾರವರು ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದಾಗ ಕಣ್ಣು ಹೊಡೆದವಳ ನಡೆ ಅರ್ಥವಾಯಿತವರಿಗೆ. ಅತ್ತಿಗೆ ಇಲ್ಲೇ ಇದ್ದಾರೆ ಪುಟ್ಟ, ನೋಡು ಎಂದರು ಶುಭಾರವರನ್ನು ತೋರಿಸಿ. ಅವರನ್ನು ಮೇಲಿನಿಂದ ಕೆಳಗಿನ ತನಕ ದಿಟ್ಟಿಸಿ ಅಚ್ಚರಿ ನಟಿಸಿದವಳು. OMG ಅತ್ತೆ, ನಿಜವಾಗ್ಲೂ ನೀವೇನಾಯಿತು? OMG ನಂಗೆ ನಂಬೋಕ್ಕಾಗ್ತಿಲ್ಲ. ವಾವ್ ಅತ್ತೆ, ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗ್ತಿದೆ. ನಿಮ್ಮ ಕೂದಲು ನೋಡಿ ಎಷ್ಟು ಸಿಲ್ಕಿ ಆಗಿದೆ. ಮತ್ತು ಈ ಸೀರೆ ನಿಮ್ಮ ಬಣ್ಣಕ್ಕೆ ಸರಿಯಾಗಿ ಹೊಂದುತ್ತದೆ. ಮೊದಲಿಗಿಂತ ಸ್ಲಿಮ್ ಆಗಿದ್ದೀರಾ. ಐ ಕಾಂಟ್ ಬಿಲೀವ್ ದಿಸ್. ಈಗ ನಿಮ್ಮನ್ನು ನೋಡಿದರೆ ನನ್ನ ಅಕ್ಕ ಅಂತ ಹೇಳ್ತಾರೆ. ನನಗೆ ಮೊದಲು ನಿಮ್ಮ ಪರಿಚಯನೇ ಸಿಗಲಿಲ್ಲ ಎಂದು ಅವರನ್ನು ಹೊಗಳಿ ಅಟ್ಟಕ್ಕೇರಿಸಿದಳು. ಆಶಾರವರು ನಗು ತಡೆಯಲಾಗದೆ ಅಲ್ಲಿಂದ ಹೊರಟರು. ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೊಂದು ದೌರ್ಬಲ್ಯ ಇದ್ದೇ ಇರುತ್ತದೆ. ಶುಭರವರ ದೌರ್ಬಲ್ಯ ಹೊಗಳಿಕೆ. ಯಾರಾದರೂ ಅವರನ್ನು ಹೊಗಳಿದರೆ ಅವರ ಮಾತಲ್ಲಿ ಎಷ್ಟು ನಿಜವಿದೆ ಎಂದು ಸಹ ಯೋಚಿಸದೆ ಅದನ್ನು ಹಾಗೆಯೇ ನಂಬುತ್ತಾರೆ. ಮತ್ತೆ ಅವರನ್ನು ಹೊಗಳಿದವರು ಅವರ ಕಣ್ಣಿಗೆ ಒಳ್ಳೆಯವರಾಗಿ ಕಾಣುತ್ತಾರೆ. ಅವಳು ಹೊಗಳಿದಾಗ ಉಬ್ಬಿ ಹೋದವರು ತಮ್ಮ ಸೀರೆ ಒಮ್ಮೆ ಸರಿಪಡಿಸಿ ಕಿವಿಯೋಲೆ ಹಾಗೂ ಕೂದಲು ಎಲ್ಲವನ್ನು ಮತ್ತೊಮ್ಮೆ ತಮ್ಮ ಕೈಯಿಂದ ಸವರಿ ಸ್ತುತಿಯತ್ತ ಮಂದಹಾಸ ಬೀರಿದರು. ನಿಜವಾಗ್ಲೂ ನಾನು ಮೊದಲಿಗಿಂತ ಸ್ಲಿಮ್ ಆಗಿದ್ದೀನ ಸ್ತುತಿ ಬೇಬಿ? ಅವಳ ಸುಳ್ಳನ್ನು ನಿಜವೆಂದು ನಂಬಿ ನುಡಿದರು. ಎಸ್ ಅತ್ತೆ ಎಂದವಳಿಗೆ ಒಳಗೊಳಗೆ ನಗು. ಖ್ಯಾತಿಯ ಬಗ್ಗೆ ಶುಭರವರು ಇನ್ನೇನು ಕೊಂಕು ನುಡಿಯುವುದು ಬೇಡವೆಂದು ಸರಿಯಾದ ಸಮಯಕ್ಕೆ ತನ್ನ ಮೆದುಳಿಗೆ ಕೆಲಸ ಕೊಟ್ಟಿದ್ದಳು ಸ್ತುತಿ. ನಿಂಗೆ ಮಾತ್ರ ಈ ಅತ್ತೆ ಮೇಲೆ ಪ್ರೀತಿ ಇರುವುದು ಎಂದು ಅವಳ ತಲೆ ನೀವರಿಸಿದವರು ಲಕ್ಷ್ಮೀಕಾಂತ ದಂಪತಿಗಳ ಜೊತೆ ಮಾತನಾಡಲು ಹೋದರು. ಅವರು ಹೋದ ನಂತರ ಅವಳ ಬಳಿಗೆ ಬಂದ ಪ್ರಣೀತಾ, ಸ್ತುತಿ, ಅಮ್ಮಂಗೆ ನೀನೇ ಸರಿ. ನೀನು ಅಮ್ಮನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ಯಾ. ಯಾವ ಆ್ಯಂಗಲಲ್ಲಿ ಅಮ್ಮ ಸ್ಲಿಮ್ ಆಗಿ ಕಾಣಿಸ್ತಾರೆ, ಹಾಗೆ ಒಮ್ಮೆ ಝೂಮ್ ಮಾಡಿ ನೋಡು ಎಂದಳು ಶುಭಾರವರು ಹೋದತ್ತ ತೋರಿಸುತ್ತಾ. ಸ್ತುತಿ ಅವರತ್ತ ನೋಡಿದಾಗ ಆನೆಯ ನೆನಪಾಯಿತವಳಿಗೆ. ಕಿಸಕ್ಕನೆ ನಕ್ಕಳು. ಅವಳ ನಗುವಿಗೆ ಜೊತೆಯಾದಳು ಪ್ರಣೀತಾ. ಇಬ್ಬರು ಸಮವಯಸ್ಕರಾಗಿದ್ದರಿಂದ ಇಬ್ಬರ ನಡುವೆ ಒಳ್ಳೆ ಬಾಂಧವ್ಯವಿತ್ತು. ಏನು ವಿಷಯ, ಇಬ್ಬರು ಯಾಕೆ ಹೀಗೆ ನಗ್ತಿದ್ದೀರಿ? ತನ್ನ ತಂಗಿ ಹಾಗೂ ಸ್ತುತಿ ನಗುವುದನ್ನು ಕಂಡ ಯುದಿತ್ ಪ್ರಶ್ನಿಸಿದ. ನಿಮ್ಮ ಅಮ್ಮಂಗೆ ನನ್ನ ಅಕ್ಕನನ್ನು ಕಂಡ್ರೆ ಅಷ್ಟಕ್ಕಷ್ಟೆ. ಮಮ್ಮಿ ಹತ್ರ ಅಕ್ಕನ ಬಗ್ಗೆ ಏನೋ ಹೇಳ್ತಿದ್ರು, ಅದಕ್ಕೆ ನಾನು ಎಂದವಳೆ ತಾನು ಶುಭಾರವರನ್ನು ಹೊಗಳಿದ ವಿಷಯ ಹೇಳಿದಳು ಸ್ತುತಿ. ಅವನಿಗೂ ನಗು ಬಂತು. ಪಾಪ ಅಮ್ಮ, ಯಾರೇನು ಹೇಳಿದ್ರು ನಂಬ್ತಾರೆ. ನೀನು ಹೀಗೆ ಹೊಗಳಿ ಹೊಗಳಿನೇ ನಮ್ಮಮ್ಮಂಗೆ ನೀನಂದರೆ ತುಂಬ ಇಷ್ಟ. ನಮ್ಮಮ್ಮನ ಸೊಸೆ ಆಗೋ ಸ್ಕೆಚ್ ಆಗ್ತಿಲ್ಲ ತಾನೇ ನೀನು? ತಮಾಷೆಯಾಗಿ ಕೇಳಿದ. ನಾನಷ್ಟು ಬರ್ಗೆಟ್ಟಿಲ್ಲ ಕಣು ಎಂದು ಮೂತಿ ತಿರುವಿದವಳು ಜಡೆಯನ್ನು ಹಿಂದಕ್ಕೆ ಹಾಕಿ ಅಲ್ಲಿಂದ ಹೋದಳು. ಸಹದೇವ್ರವರು 2-3 ವರ್ಷಕ್ಕೊಮ್ಮೆ ಆಶಾರವರನ್ನು ನೋಡಲು ಪರಿವಾರದೊಂದಿಗೆ ಬರುತ್ತಿದ್ದು 2 ದಿನ ಅವರ ಮನೆಯಲ್ಲಿದ್ದು ಮತ್ತೆ ತಮ್ಮ ಊರಿಗೆ ಮರಳುತ್ತಿದ್ದರು. ಖ್ಯಾತಿಯ ಮದುವೆಗೆ 1 ತಿಂಗಳು ಇರುವಾಗ ಸಹದೇವ್ರವರಿಗೆ ವಿಷಯ ತಿಳಿಸಿ ಮದುವೆಗೆ ಆಮಂತ್ರಿಸಿದ್ದರು ಗೋಪಿನಾಥ್ ದಂಪತಿಗಳು. ನಿಶ್ಚಿತಾರ್ಥದ ವಿಷಯ ತಿಳಿದರೆ ಶುಭರವರು ಏನಾದರೂ ನೆಪ ಮಾಡಿ ಬರುವರು ಎಂದು ಗೊತ್ತಿತ್ತು ಅವರಿಗೆ. ಖ್ಯಾತಿಯನ್ನು ಮದುವೆಗೆ ಒಪ್ಪಿಸಿದ ಕಷ್ಟ ಗೋಪಿನಾಥ್ರವರಿಗಷ್ಟೇ ಗೊತ್ತು. ಅದರ ನಡುವೆ ಶುಭರವರು ಏನಾದರೂ ಹೇಳಿ ಖ್ಯಾತಿಯ ಮನಸ್ಸು ಕೆಡಿಸಿದರೆ ಎಂಬ ಭಯವಿತ್ತು ಅವರಿಗೆ. ಅದಕ್ಕಾಗಿಯೇ ಮೊದಲೇ ವಿಷಯ ತಿಳಿಸಿರಲಿಲ್ಲ. ಅಕ್ಕ ಶುಭ ಅತ್ತೆ ಬಂದಿದ್ದಾರೆ ಸ್ತುತಿ ಹೇಳಿದಾಗ ಖ್ಯಾತಿಯ ಮೊಗದಲ್ಲಿ ಚಂದದ ನಗು ಅರಳಿತು. ಮುಂದುವರಿಯುವುದು.